ನೋಡ್ತಾ ಇದ್ದೀರಾ ಕ್ರೆಸೆಂಟೋ ಸ್ಕೂಲ್ ಆಫ್ ಮ್ಯೂಸಿಕ್ ವತಿಯಿಂದ ಆನ್ಯುಯಲ್ ಡೇ ಸೆಲೆಬ್ರೇಷನ್. Out here, okay, 2.5, no, 3, okay, 3 beautiful, stunning personalities. No, rather 4 beautiful, stunning personalities out here, and it's a great honor. Thank you so much for taking your time and coming in here and to encourage our wonderful students. So I have a small introduction. Actually, I was right. ಇವತ್ತು 3ನೇ ವರ್ಷದ ನಮ್ಮದು ಶಾಲಾ ವಾರ್ಷಿಕೋತ್ಸವ ಇದೆ. ಈಗ ನಮ್ಮ ಮಗಂದೆ ಸ್ಕೂಲು. ಏನು ವಿಶೇಷತೆ ಸರ್ ಸ್ಕೂಲ್ದು? ಇಲ್ಲಿ ಸ್ಕೂಲು ಮಕ್ಕಳ ಆಟಿಟ್ಯೂಡ್ ಅವನ್ನೆಲ್ಲ ನೋಡಬೇಕಲ್ಲ, ಅದಕ್ಕೆ ಪ್ರತಿ ಎವರಿ ಇಯರ್ ಇದೊಂದು ನಾವು ಫಂಕ್ಷನ್ ಮಾಡ್ತಾಯಿದ್ದೀವಿ. ಎಲ್ಲ ಪೇರೆಂಟ್ಸ್ ಎಲ್ಲ ಕರೆಸಿ ಅವ್ರು ಏನೇನು ತರಬೇತಿಗಳನ್ನು ಕಲ್ತಿದ್ದಾರೆ ಆ ತರಬೇತಿಗಳ ಇಲ್ಲಿ ಅವರು ಪ್ರೊಡ್ಯೂಸ್ ಮಾಡಬೇಕು. ಇಲ್ಲಿ ಆ ಒಂದು ಉದ್ದೇಶಕ್ಕಾಗಿ ಇದನ್ನು ಮಾಡ್ತಾಯಿದ್ದೀವಿ. ಎಷ್ಟು ವರ್ಷ ಆಯಿತು ಸರ್? 3 ವರ್ಷಗಳಾಯಿತು. ಈಗ ಮ್ಯೂಸಿಕ್ ಅಂದ್ರೆ ಏನೇನು ಹೇಳ್ಕೊಡ್ತೀರಾ ಮಕ್ಕಳಿಗೆ? ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇದೆ, ವೀಣಾ ಇದೆ, ತಬಲಾ ಇದೆ, ಹಾರ್ಮೋನಿಯಂ ಇದೆ, ಪಿಯಾನೋ, ಗಿಟಾರು, ಫ್ಲೂಟು ಇತ್ಯಾದಿ ವಸ್ತುಗಳು ನಾವು ಡ್ಯಾನ್ಸ್ ಇದೆ. ಸ್ಟೇಜ್ಕೊಳ್ಳೋಕ್ಕೆ ಅವನಿಗೆ 5 years ಆಗಿರಬೇಕು. ಇದು ನಾರ್ಮಲ್ ಆಗಿದೆ, 2,000. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪುಟ್ಟಬುದ್ಧಿ ಅಂತ, ನಾನು ರಿಟೈರ್ಡ್ ಆಫೀಸರ್ ಆಗಿದ್ದೀನಿ. ವಿನಯ್ ಮದರ್ ನಾನು ನಮ್ಮದೇ ಸ್ಕೂಲ್ ನಡೆಸ್ತಾ ಇದ್ದೀವಿ, ಕ್ರೆಸೆಂಟೋ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ, RR ನಗರ್. ಅಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ತುಂಬ ಚೆನ್ನಾಗೆಲ್ಲ ಪ್ಲೇ ಮಾಡ್ತಾ ಇದ್ದಾರೆ. ಮತ್ತು ನಾವು ಅಷ್ಟೇ ಎಫರ್ಟ್ ಆಗ್ತಾ ಇದ್ದಾರೆ. ನಮ್ಮ ಮಕ್ಕಳನ್ನು ಸಹ 3 ವರ್ಷದಿಂದ ನಡೀತಾ ಇದೆ. ತುಂಬ ಚೆನ್ನಾಗಿ ಬರ್ತಾ ಇದೆ, ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಟೀಚರ್ಸ್, ಫ್ಯಾಕಲ್ಟಿ ಆಗಿರ್ಬೋದು. 200 ಇದೆ. ಮತ್ತು ಇನ್ನು ಬೇರೆದೂ ಎಲ್ಲ ಆಕ್ಟಿವಿಟಿ ಎಲ್ಲ ಪ್ರತಿಯೊಂದೂ ಮತ್ತು ಪ್ರತಿ ವರ್ಷನೂ ರಾಜ್ಕುಮಾರ್ ಇವೆಂಟ್ಸ್ ಮತ್ತು ಚಿಲ್ಡ್ರನ್ಸ್ ಡೇ ಮತ್ತು ಕನ್ನಡ ರಾಜ್ಯೋತ್ಸವ, ಕ್ವಿಜ್ ಕಾಂಪಿಟೇಷನ್ನು ಇಷ್ಟೆಲ್ಲ ಆರ್ಗನೈಸ್ ಮಾಡ್ತಾರೆ. ತುಂಬ ಚೆನ್ನಾಗಿ ಪೇರೆಂಟ್ಸ್ಗೆ ಮಕ್ಕಳಿಗೆ ಏನು ಸಂದೇಶ ಅಂದರೆ, ಅಷ್ಟು ಪೇರೆಂಟ್ಸ್ಗೆ ನಾವು ಹೇಳಬೇಕು ಅಂತಂದರೆ ಅವರಷ್ಟು ಎಫರ್ಟ್ ಹಾಕಿ ನಮ್ಮ ಮಕ್ಕಳನ್ನು ಈಗಿನ ಇದರಲ್ಲಿ ಎಲ್ಲದರಲ್ಲೂ ಇರಬೇಕು ಅಂತ ಎಲ್ಲರೂ ಆಶಿಸ್ತಾರೆ. ಅದರಲ್ಲೂ ಆ ಮಕ್ಕಳಿಗೆ ಅವರು ಎನ್ಕರೇಜ್ ಕೊಟ್ಟು ಸ್ಕೂಲ್ಗೆ ಟೈಮಿಂಗ್ಸ್ ಕರೆಕ್ಟಾಗಿ ಬಂದು ಎಲ್ಲ ನಡ್ಕೊಂಡು ಮಕ್ಕಳನ್ನ ಕರ್ಕೊಂಡು ಬಂದು ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾರೆ ಅವರು. ಅದೊಂದು ಮತ್ತು ಅಷ್ಟೇ ಕೋಆಪ್ರೇಟ್ ಮಾಡ್ತಾರೆ ಪೇರೆಂಟ್ಸೂ ಸಹ, ಮಕ್ಕಳೂ ಹಾಗೆ ಇದ್ದಾರೆ. ಮತ್ತು ಇಲ್ಲಿ ಟೀಚರ್ಸನ್ನು ಸಹ ತುಂಬ ಚೆನ್ನಾಗಿ ಕೊಡ್ಸಾಗ್ತಾರೆ. ನಮಸ್ಕಾರ ಬೆಂಗಳೂರು, ರೆಡಿನಾ? ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವಿಶೇಷವಾಗಿ ಕ್ರೆಸೆಂಟೋ ಸ್ಕೂಲ್ ಆಫ್ ಮ್ಯೂಸಿಕ್ ಈ ಒಂದು ಸಂಸ್ಥೆಯ ಒಂದು ಆನ್ಯುಯಲ್ ಡೇ ಸಮಾರಂಭಕ್ಕೆ ನಾವು ಇವತ್ತು ಭೇಟಿ ನೀಡಿದ್ದೀವಿ. ವಿಶೇಷವಾಗಿ ಸುಮಾರು 3 ವಸಂತಗಳಿಂದ ಚಾಪು ಮೂಡಿಸಿರುವಂತ ವಿನಯ್ ಕವಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ ಸರ್, ಏನು ವಿಶೇಷತೆ? ಸರ್ ನಮಸ್ತೆ. ಇವತ್ತು ತುಂಬ ಖುಷಿ ಆಗ್ತಾ ಇದೆ. ನಮ್ಮ ಸ್ಕೂಲ್ ಏನಿದೆ ಕ್ರೆಸೆಂಟೋ ಸ್ಕೂಲ್ ಆಫ್ ಮ್ಯೂಸಿಕ್ ಅಂಡ್ ಸ್ಟುಡಿಯೋ RR ನಗರದಲ್ಲಿದೆ. ಇವತ್ತು ತನ್ನ 3ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಿದೆ. ಸೊ ಇದು ನಂಗೆ ತುಂಬ ಖುಷಿ ಆಗ್ತದೆ, ಯಾಕೆಂದ್ರೆ 10 years ಬ್ಯಾಕ್ ನಾನು ಒಂದು ಜಸ್ಟ್ ಪಾಕೆಟ್ ಮನಿಗೋಸ್ಕರ ಸ್ಟಾರ್ಟ್ ಮಾಡಿದ್ದು. ಸೊ ಐ ಸ್ಟಾರ್ಟೆಡ್ ವಿತ್ ಮೈ ಫಸ್ಟ್ ಸ್ಟೂಡೆಂಟ್ ಸುಮಾ, ನನ್ನ ಫ್ರೆಂಡ್ನ ಅಕ್ಕ ಸುಮಾ ಅಂತ. ಸೊ ಅವಾಗ ಮಾಡಬೇಕು ಜಸ್ಟ್ ಪಾಕೆಟ್ ಮನಿಗೋಸ್ಕರ ಮಾಡಿದ್ದು. ದೆನ್ ಐ ಡಿಂಟ್ ರಿಯಲೈಸ್, ಸೊ ಇಷ್ಟೊಂದು ಹೆಮ್ಮರವಾಗುತ್ತೆ ಅಂತ ಗೊತ್ತಿರಲಿಲ್ಲ. ತುಂಬ ಖುಷಿ ಆಗುತ್ತೆ. ಸೊ ಟೋಟಲಿ ವಿ ಹ್ಯಾವ್ 200+ ಸ್ಟೂಡೆಂಟ್ಸ್. ಸೊ ಇಲ್ಲಿ ನಮ್ಮ ಆಲ್ಮೋಸ್ಟ್ 100 ಜನ ಸ್ಟೂಡೆಂಟ್ಸ್ ಹೆಚ್ಚು ಇವತ್ತು ಭಾಗವಹಿಸ್ತಾ ಇದ್ದಾರೆ. ನಾವು ಮೊದಲನೇ ಬಾರಿ ಮಾಡಿದಾಗ 35 ಇತ್ತು, ಇವಾಗ 65, ಇವಾಗ 200 ಜನ. ತುಂಬ ಖುಷಿ ಆಗ್ತಾ ಇದೆ. ಇನ್ನು ಈ ಒಂದು ನಮ್ಮ ಸಂಸ್ಥೆಗೆ ಪ್ರೋತ್ಸಾಹ ಮಾಡಿದಂಥ ಎಲ್ಲ ಪೋಷಕರಿಗೂ, ಪೇರೆಂಟ್ಸ್ಗಳಿಗೂ, ಸ್ಟೂಡೆಂಟ್ಸ್ಗಳಿಗೆ ಧನ್ಯವಾದ. ಆ್ಯಂಡ್ ಆಲ್ಸೋ ಮಾಧ್ಯಮ ಮಿತ್ರರಿಗೆ ನಿಮಗೂ ಕೂಡ ಸುಮಾರು ಕಾರ್ಯಕ್ರಮ ಬಂದು ನಮಗೆಲ್ಲ ಸಹಕರಿಸಿದ್ದೀರಿ, ಧನ್ಯವಾದ. ಆ್ಯಂಡ್ ಸರ್ ನಮ್ಮಲ್ಲಿ ಎಲ್ಲ ರೀತಿಯಾದ ಇದೆ. ಈಗ ಭಾರತೀಯ ಸಂಸ್ಕೃತಿಯ ಪ್ರಕಾರ ಆದರೆ ನಿಮಗೆ ಫ್ಲೂಟು, ವೈಲಿನ್, ತಬಲಾ, ಮೃದಂಗ,
ಶಾಸ್ತ್ರೀಯ ಸಂಗೀತ ಮತ್ತು ವೈಲಿನ್ ಅಲ್ಲದ ಹಿಂದೂಸ್ತಾನಿ ಸಂಗೀತ ಎಲ್ಲ ಇದೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ವೆಸ್ಟರ್ನ್ ಕ್ಲಾಸ್ಗೆ ನಮಗೆ ಪಿಯಾನೋ, ಕೀಬೋರ್ಡ್, ಗಿಟಾರ್, ಡ್ರಮ್ಸ್ ಎಲ್ಲ ರೀತಿಯಾದ ಇದೆ. ಅಂದರೆ ಹಾಗೆ ನೀವು ಈ ನಮ್ಮ ಇನ್ಸ್ಟಾಗ್ರಾಮ್ ಅಥವಾ ಗೂಗಲ್ ಪೇಜ್ ನೀವು ನೋಡಿರ್ಬೋದು, ನಾವು ಜಸ್ಟ್ ವರ್ಷಕ್ಕೊಂದ್ಸಲ ಆ ಥರ ನಾವು ಕಾರ್ಯಕ್ರಮ ಮಾಡಲ್ಲ. ಎವ್ರಿ ಮಂತ್ ಏನೇನು ಇರುತ್ತೆ ಆ ರೀತಿ ನಾವು ಕಾರ್ಯಕ್ರಮ ಮಾಡ್ತಾನೆ ಬಂದಿದ್ದೀವಿ. ಕಳೆದ ಬಾರಿ ಕನ್ನಡ ರಾಜ್ಯೋತ್ಸವ ವಿಜೃಂಭಣೆಯಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಅದು ಕೂಡ ಮೀಡಿಯಾದಲ್ಲೆಲ್ಲ ಸರ್ಕ್ಯುಲೇಟ್ ಆಗಿತ್ತು. ಸೊ ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಸಂಭ್ರಮದಲ್ಲಿ. ಇದ್ರ ಹಿಂದೆ ಇರುವಂಥ ಪ್ರಮುಖವಾಗಿ ನಮ್ಮ ಎಲ್ಲ ಈ ಸಕ್ಸಸ್ಸನ್ನು ನಮ್ಮ ಟೀಚರ್ಸ್ಗೆ ನಾನು ಡೆಡಿಕೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವರು ತಮ್ಮದೇ ಅನ್ನೋ ಸಂಸ್ಥೆಯನ್ನು ಒಂದು ತುಂಬ ಹೃದಯದಿಂದ ಮಕ್ಕಳನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸಂಸ್ಥೆಗೆ ಕೆಲಸ ಮಾಡಿದಂಥ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಸೊ ವಿ ಆರ್ ಸೋ ಎಕ್ಸೈಟೆಡ್. ಸರ್, ಇವತ್ತು ನಿಮಗೆಲ್ಲ ತಿಳಿದಿರ್ಬೋದು, ಖ್ಯಾತ ಫ್ಲೂಟ್ ಬಾಕ್ಸರ್ ಹಾಗೂ ಅವ್ರ ಬಗ್ಗೆ ನಿಮ್ಗೆ ತಿಳಿದೇ ಇದೆ, ಸುಧೀರ್ ಅಂತ. ಸೊ ಅವರು ಬಂದಿದ್ದಾರೆ. ಮತ್ತೆ ಹಾಗೆ ಸಾಗರಿಕಾ ಅಂತ, ಶಿ ಇಸ್ ಓನರ್ ಆಫ್ ಎಡ್ಯುಯೇಷಿಯಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಸೊ ಇವರಿಬ್ರು ಬಂದಿದ್ದಾರೆ, ತುಂಬಾ ಖುಷಿ ಆಗ್ತಾ ಇದೆ. ಸೊ ನಮ್ಮ ಮಕ್ಕಳು ಕೂಡ ಅವರಿಬ್ರಿಗೂ ಇಂಡಿಯನ್ ಕ್ಲಾಸಿಕಲ್, ವೆಸ್ಟರ್ನ್ ಕ್ಲಾಸಿಕಲ್, ಪಿಯಾನೋ, ಗಿಟಾರ್ ಹಾಡೋದು ಎಲ್ಲರ ಮೂಲಕ ರಂಜಿಸಬೇಕು ಅಂತ ಕಾಯ್ಕೊಂಡಿದ್ದಾರೆ. ಸೊ ದಟ್ ಇಸ್ ಆಲ್ ಅಬೌಟ್. ವೆರಿ ನೈಸ್. ಕಲೆ ಮತ್ತು ಸಂಸ್ಕೃತಿ ಬಗ್ಗೆ ಏನ್ ಹೇಳ ಮಕ್ಕಳಿಗೆ ಯಾವ ತರ? ಸರ್ ಹೌದು, ನೋಡಿ ಸರ್, ಕ್ರಿಯೇಟಿವ್ ಫೀಲ್ಡ್ ಅನ್ನೋದು ನಿಮಗೆ ಹೆಸರಲ್ಲೇ ಹೇಳ್ದ ಹಾಗೆ, ಸೊ ನಿಮ್ಮನ್ನ ವಿಶಿಷ್ಟವಾಗಿ ಥಿಂಕ್ ಮಾಡಬೇಕಾದಂತಹ ಒಂದು ಯಾವುದಾದ್ರೂ ಒಂದು ವಿದ್ಯೆ, ಅದು ಕ್ರಿಯೇಟಿವ್ ಕಲೆನೇ. ಈಗ ನಿಮಗೆ ಐ ಆಮ್ ನಾಟ್ ಡಿನೈಂಗ್ ದ ಅಕಾಡೆಮಿಕ್ಸ್ ಇಸ್ ಬ್ಯಾಡ್ ಅಂತ ಹೇಳ್ತಿಲ್ಲ. ಅಂದ್ರೆ ಒಂದು ವಿಧವಾದ, ಈಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಯಾರು ಕೂಡ ಅವ್ರ ತಂದೆ ತಾಯಿಗಳ ಬರ್ಡೇ ಆದಾಗ ಹ್ಯಾಪಿ ಬರ್ಡೇ ಅಪ್ಪ, ಹ್ಯಾಪಿ ಬರ್ಡೇ ಮಾಮ್ ಅಂತ ಹೇಳೋದೇ ಇಲ್ಲ. ಎಲ್ಲರೂ ಕೀಬೋರ್ಡಲ್ಲಿ, ಗಿಟಾರಲ್ಲಿ ಹ್ಯಾಪಿ ಬರ್ಡೇ ನುಡಿಸ್ಬಿಟ್ಟು ಅವ್ರು ವಿಡಿಯೋ ಮಾಡೋರು ಕಳಿಸ್ತಾರೆ ಅಥವಾ ತೋರಿಸ್ತಾರೆ. ಸೊ ಇದು ಯಾಕೆಂದ್ರೆ ನಿಮಗೆ ಕ್ರಿಯೇಟಿವಿಟಿ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಪ್ರತಿಯೊಬ್ಬನಿಗೂ ಮ್ಯೂಸಿಕ್, ಸಂಗೀತದ ಅವಶ್ಯಕತೆ ಇದೆ. ಯಾಕೆ ನಮ್ಮ ಹೃದಯ ಬಡಿತ ಕೂಡ ಲಬ್ ಡಬ್ ಅಂತ ಹೊಡೆಯುತ್ತೆ. ಅಲ್ಲಿಂದ ಶುರುವಾಗೋ ಸಂಗೀತ ನಮ್ಮ ಜೀವನದುದ್ದಕ್ಕೂ ದಾರಿಯುದ್ದಕ್ಕೂ ಇದ್ದೇ ಇರುತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ಡಾನ್ಸ್ ಫಾರ್ಮ್ ಇರ್ಬೋದು, ಇರ್ರೆಸ್ಪೆಕ್ಟಿವ್ ಆಫ್ ಇನ್ಸ್ಟ್ರೂಮೆಂಟ್ ಇರ್ಬೋದು, ಬಟ್ ಎಲ್ಲ ಇಟ್ ಕಮ್ಸ್ ಅಂಡರ್ ಒನ್ ಅಂಬ್ರೆಲ್ಲಾ, ದಟ್ ಈಸ್ ಸಂಗೀತ. ಸೊ ಎಲ್ಲರೂ ಕಲಿಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಸಾಧ್ಯವಾದ್ರೆ ಯಾರು ಆರ್.ಆರ್. ಸುತ್ತಮುತ್ತ ಇದ್ರೆ ದಯಮಾಡಿ ನಮ್ಮ ಸಂಸ್ಥೆ ಬಂದು ಸೇರ್ಕೊಳ್ಳಿ. ಹಾಗೂ ನಿಮಗೆ ಟ್ರಿನಿಟಿ ಕಾಲೇಜ್ ಲಂಡನ್ ಕಾಲೇಜ್ ಆಫ್ ಮ್ಯೂಸಿಕ್ ಇಂದ ಸರ್ಟಿಫಿಕೇಟ್ಸ್ ಇರುತ್ತೆ. ವೆನ್ ಇಟ್ ಕಮ್ಸ್ ಟು ಕರ್ನಾಟಕ और ಹಿಂದೂಸ್ತಾನಿ, ನಿಮಗೆ ಗಂಗೂಬಾಯಿ ಹಾನಗರ್ ಯೂನಿವರ್ಸಿಟೀಸ್ ಇಂದ, ಧಾರವಾಡ ಯೂನಿವರ್ಸಿಟಿಯಿಂದ, ಮೈಸೂರು ಯೂನಿವರ್ಸಿಟೀಸ್ ಇಂದ, ಕರ್ನಾಟಕ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಿಂದೆಲ್ಲ ನಿಮಗೆಲ್ಲ ಸರ್ಟಿಫಿಕೇಶನ್ ಸಿಗುತ್ತೆ ಇನ್ ದ ಸಬ್ಜೆಕ್ಟ್ಸ್ ಆಫ್ ಹಿಂದೂಸ್ತಾನಿ ವೋಕಲ್ ಆರ್ ಕರ್ನಾಟಿಕ್ ವೋಕಲ್ ಅಂತ ಹೇಳಿ. ಎಷ್ಟು ವರ್ಷದ ಒಂದು ಕೋರ್ಸ್ ಇರಪ್ಪ? ಒಂದು ನಿಮಿಷಕ್ಕೆ ಎಷ್ಟು ವರ್ಷದ ಒಂದು ಸರ್ಟಿಫಿಕೇಶನ್ ಸರ್? ಅದು ಒಬ್ಬೊಬ್ರಿಗೂ ಒಂದು ಡಿಪೆಂಡ್ ಆಗುತ್ತೆ. ಈಗ ನೋಡಿ, ಒಬ್ಬ 10 ವರ್ಷ ಮೇಲ್ಪಟ್ಟ ಮಕ್ಕಳಾದ್ರೆ ತುಂಬಾ ಬೇಗ ಕಲಿತಾರೆ. 10 ವರ್ಷ ಕೆಳಪಟ್ಟ ಮಕ್ಕಳಾದ್ರೆ ಸ್ವಲ್ಪ ನಿಧಾನ ಇದು ಮಾಡ್ತಾರೆ. ಕೋರ್ಸಸ್ ಯಾವ ಇಯರ್? 1 year 2 year? ಸರ್, ಮೊದಲನೇ 3 ತಿಂಗಳು ಒಂಥರ ಗ್ರೇಸ್ ಪೀರಿಯಡ್ ಇರುತ್ತೆ. ಇವಾಗ ಮಕ್ಕಳಿಗೆ ನಾವು ಏನ್ ಹೇಳ್ಕೊಡ್ಬೇಕು, ಆ ಟೀಚರ್ ಗೊತ್ತಾಗುತ್ತೆ ಮಗುವಿಗೆ ಇವನ ಗ್ರಾಸ್ಪಿಂಗ್ ಪವರ್ ಹೇಗಿದೆ ಅಂತ. ಒನ್ಸ್ ಇಟ್ಸ್ ಡನ್ ನಾವು ಸ್ಟಾರ್ಟ್ ಮಾಡ್ತೀವಿ. ನಮಸ್ಕಾರ ಬೆಂಗಳೂರು, ವಿಶೇಷವಾಗಿ ಕ್ರೆಸೆಂಟೋ ಸ್ಕೂಲ್ ಆಫ್ ಮ್ಯೂಸಿಕ್. ಸೊ ಈ ಒಂದು ಮ್ಯೂಸಿಕ್ ಸಂಸ್ಥೆ ಮುಂಚೂಣಿಯಲ್ಲಿದ್ದು ಎಲ್ಲಾ ಕಡೆ, ಎಲ್ಲ ಏರಿಯಾಗಳಲ್ಲೂ ಛಾಪು ಮೂಡಿಸಿದೆ. ವಿಶೇಷವಾಗಿ ಆರ್.ಆರ್. ನಗರದಲ್ಲಿ ತನ್ನದೇ ಆದ ಒಂದು ಛಾಪು ಹಾಗೂ ಒಂದು ಹಿಡಿತ ಸಾಧಿಸಿದೆ ಅಂತಾನೆ ಹೇಳ್ಬೋದು. ಮಕ್ಕಳ ಒಂದು ಎಜುಕೇಶನ್ ಏನಿದೆ, ಅದೇ ತರನೇ ಮ್ಯೂಸಿಕ್ಗೆ ಸಂಬಂಧಪಟ್ಟಂತೆ, ಕಲ್ಚರಲ್ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟಂತ ನಿಟ್ಟಿನಲ್ಲಿ ಒಳ್ಳೆ ಎಜುಕೇಶನ್, ಅಂದ್ರೆ ಲೈಕ್ ಇನ್ ದ ಸೆನ್ಸ್ ಆಫ್ ಮ್ಯೂಸಿಕ್ ಎಜುಕೇಶನ್ ಕೊಡುವ ನಿಟ್ಟಿನಲ್ಲಿ, ನಾಲೆಜ್ ಕೊಡುವ ನಿಟ್ಟಿನಲ್ಲಿ, ವೆಸ್ಟರ್ನ್ ಮತ್ತೆ ಕ್ಲಾಸಿಕಲ್ ಮ್ಯೂಸಿಕ್ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಆಗಿರ್ಬೋದು, ಅವ್ರಿಗೆ ವಿದ್ಯಾಭ್ಯಾಸ, ಮ್ಯೂಸಿಕ್ ಬಗ್ಗೆ ಇನ್ಫಾರ್ಮೇಶನ್ ಮತ್ತೆ ಮ್ಯೂಸಿಕ್ ನ ಕಲಿಯುವ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಛಾಪು ಮೂಡಿಸಿದೆ. ನಮ್ಮೊಟ್ಟಿಗೆ ಐಶ್ವರ್ಯ ಸುಧಾಕರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರು ಏನ್ ಹೇಳ್ತಾರೆ ತಿಳ್ಕೊಳ್ಳೋಣ. ಹೇಳಿ ಮೇಡಮ್. Yes, so this day is the biggest day for all the Crescendo family. We have about 100 students who are going to perform on stage this day, and we have close to about 200 plus students who are studying in our school. It's our music school, and we are located in Rajarajeshwari Nagar. It is just, music has become a therapy these days. It's just not, to come learn and go. It is more of your self development and get your confidence skill elevated in all forms. So at Crescendo, it is just not about learning and going. It's more about a holistic development. So we give opportunities where students will have a big stage. They will perform in front of the stalwarts from the industry, and we give them an opportunity in the studio as well. So I don't think I can bet my life, I don't think any other music school in and around South Bangalore can or is giving an opportunity where every student will get an opportunity to sing inside a studio or play inside a studio. So that by itself is a whole lot of different game that we try and give every student who belongs to Crescendo. And this evening is all the kids, and we are so eager and we are waiting for them to perform on stage. ಸೊ ಇದು ಅವರ ಒಂದು ಮಾತಾಗಿತ್ತು. ವಿಶೇಷವಾಗಿ ಕ್ರಿಯೇಟಿವಿಟಿ ಮತ್ತೆ ಯೂನಿಕ್ ಆಗಿದೆ ಕಂಪೇರ್ಡ್ ಟು ಅದರ್ ಸ್ಕೂಲ್ಸ್. ಕ್ರೆಸೆಂಟೋ ಇಸ್ ಪರ್ಫಾರ್ಮಿಂಗ್ ಇಟ್ಸ್ ಬೆಸ್ಟ್ ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಮತ್ತೊಂದು ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನಿರೀಕ್ಷಿಸಿ ಅಂತ ಹೇಳ್ತಾ ಸಂತೋಷಾದ್ಯ ಮಹಾರಾಜ್ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ತೆ.